ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಖಾತೆ ಹಂಚಿಕೆಯ ಅಂತಿಮ ಘಟ್ಟ ಇವತ್ತು ಘಟಿಸಲಿಕ್ಕಿದೆ ಅನ್ನುವ ಸುಳಿವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇವತ್ತೇ ಖಾತೆ ಹಂಚಿಕೆಯಾಗುತ್ತೆ. ಇವತ್ತು ಸಂಜೆಯ ಒಳಗೆ ಎಲ್ಲರಿಗೂ ಅವರವರ ಪೋರ್ಟ್ಫೋಲಿಯೋಗಳು ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಫೈನಲಿ ಖಾತೆ ಹಂಚಿಕೆ ಇವತ್ತಾಗುತ್ತೆ ಅಂತ. ವೀಕ್ಷಕರೇ, ಬರೋಬ್ಬರಿ 9 ದಿನಗಳ ನಂತರ ಖಾತೆ ಹಂಚಿಕೆ ಆಗ್ತಾ ಇದೆ. ಇವತ್ತೇ ಖಾತೆ ಹಂಚಿಕೆ ಆಗುತ್ತೆ ಅನ್ನೋದನ್ನ ಬಹಳ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಸಿಎಂ. 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನೂತನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದಾದ ಮೇಲೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅನ್ನುವ ರೀತಿಯಾದಂಥ ಚರ್ಚೆಗಳೇ ಇದ್ವೇ ವಿನಃ ಆ ರೀತಿಯಾದಂಥ ಒಂದು ಬೆಳವಣಿಗೆ ನಡೆದಿರಲಿಲ್ಲ. ಮಧ್ಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೊನ್ನೆ ಡೆಲ್ಲಿಗೆ ಹೋಗಿದ್ರು. ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಪಟ್ಟಿಗೆ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ಕೊಡಬೇಕು ಅನ್ನೋದರ ಬಗ್ಗೆ ಫೈನಲ್ ಆಗಿ ಒಂದು ಡಿಸಿಷನನ್ನು ತೆಗೆದುಕೊಂಡು ಹೈಕಮಾಂಡ್ನ ನಿರ್ಧಾರ ಏನು ಅನ್ನೋದನ್ನು ತಿಳ್ಕೊಂಡು ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ಸೊ ಇವತ್ತು ಸಂಜೆ ಒಳಗೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದು ನಿರ್ಧಾರ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. Kumaraswamy can we expect it to be done today, sir? Today will do. Sir, portfolio allocations can we expect it to be done today, sir? Today will do. Sir, portfolio allocations can we expect it to be done today, sir? Today will do. Sir, portfolio allocations can we expect it to be done today, sir? Today will do. Sir, portfolio allocations can we expect it to be done today, sir? Today will do. Sir, portfolio allocations can we expect it to be done today, sir? Today will do. Sir, portfolio allocations can we expect it to be done today, sir? Today will do. Sir, portfolio allocations can we expect it to be done today, sir? Today will do. Sir, portfolio allocations can we expect it to be done today, sir? Today will. ಎಸ್, ಟುಡೇ ಐ ವಿಲ್ ಡೂ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಮುಖ್ಯಮಂತ್ರಿಗಳು ಖಾತ್ರಿಪಡಿಸಿದ್ದಾರೆ. ಸೊ ಆ ಮೂಲಕ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ನೀಡಲಾಗುತ್ತೆ, ಪ್ರಬಲ ಖಾತೆಗಳಿಗೋಸ್ಕರ ಆಲ್ರೆಡಿ ಒಂದಷ್ಟು ಜನರು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಬಹಿರಂಗವಾಗಿಯೂ ಸಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಒಂದು ಮಾಧ್ಯಮದವರು ಮೈಕ್ ಹಿಡಿದಂಥ ಸಂದರ್ಭದಲ್ಲಿ, ಸರ್ ಯಾವ ಖಾತೆಗೋಸ್ಕರ ನೀವು ಆಸೆ ಪಡ್ತಾ ಇದ್ದೀರಿ ಅಂದರೆ, ನೋ ನಮಗೇನು ಆಸೆ ಅನ್ನುವಂಥದ್ದು ಏನಿಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅಥವಾ ಹೈಕಮಾಂಡ್ ಯಾವ ಖಾತೆಯನ್ನು ಕೊಡುತ್ತೋ ಅದನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ ಅನ್ನುವ ಮಾತನ್ನು ಹೇಳ್ತಾ ಇದ್ದರೂ ಸಹ ಒಳಗೊಳಗೆ ಒಂದಿಷ್ಟು ಜನರು ತಮಗೆ ಇಂಥದ್ದೇ ಖಾತೆ ಬೇಕು ಅನ್ನುವ ಆಸೆನ ಇಟ್ಕೊಂಡಿದ್ದಾರೆ. ಮತ್ತೊಂದಿಷ್ಟು ಜನರಂತೂ ಬಹಳ ಧೈರ್ಯವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳ್ಕೊಬಿಟ್ಟಿದ್ದಾರೆ. ಸೊ ಇದರಲ್ಲಿ ಪ್ರಮುಖವಾಗಿ ಬಸವರಾಜ ರಾಯರೆಡ್ಡಿ ಅವರು ತಮಗೆ ಫೈನಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಮಗದೊಂದು ಕಡೆ ವೀಕ್ಷಕರೇ, ಈ ಸಚಿವ ಸಂಪುಟ ಬದಲಾವಣೆ ಒಂದಷ್ಟು ಜನರಿಗೆ ಅವರ ಸ್ಥಾನವನ್ನು ತೆಗೆದುಕೊಳ್ಬಹುದು, ಕಸಿದುಕೊಳ್ಬೋದು ಅನ್ನುವ ರೀತಿಯಾದಂಥ ಚರ್ಚೆ. ಇದೆಲ್ಲವೂ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದಕ್ಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಫೈನಲಿ 9 ದಿನಗಳ ನಂತರ ಖಾತೆ ಹಂಚಿಕೆ ಆಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ಅದನ್ನು ಖಾತ್ರಿಪಡಿಸಿದ್ದಾರೆ, ದೃಢಪಡಿಸಿದ್ದಾರೆ ಅಂತ. ಸೊ ಹಾಗಾದರೆ ಎಷ್ಟೊತ್ತಿಗೆ ಪಟ್ಟಿ ಬಿಡುಗಡೆ ಆಗಬಹುದು, ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ನೀಡಬಹುದಾದಂಥ ಸಾಧ್ಯತೆ ಇದೆ, ಯಾವ ಲೆಕ್ಕಾಚಾರದ ಮೇಲೆ ಖಾತೆಗಳನ್ನು ಹಂಚಿಕೆ ಮಾಡಲಾಗ್ತಾ ಇದೆ ಅಂತ? ಶಿವು, ಮುಖ್ಯವಾಗಿ ಇವತ್ತು ಸಂಜೆ 5 ಗಂಟೆಯ ನಂತರ ಖಾತೆ ಹಂಚಿಕೆ ಬಹುತೇಕವಾಗಿ ಫೈನಲ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತು ಸಂಜೆ ಖಾತೆ ಹಂಚಿಕೆ ಫೈನಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ನಿನ್ನೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ ನಂತರ ಡಿಕೆ ಶಿವಕುಮಾರ್ ಅವರು ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಈಗಾಗಲೇ 19 ಜನ ಮಂತ್ರಿಗಳು ಕಾಯ್ತಾ ಇದ್ದಾರೆ ತಮಗೆ ಯಾವ ಖಾತೆ ಸಿಗುತ್ತೆ ಅಂತ. ಅದಕ್ಕೆ ಒಂದಿಷ್ಟು ಲಾಬಿಗಳು ನಡೀತಾ ಇದ್ದಾವೆ. ಕಳೆದ 9 ದಿನದಿಂದ ಎದ್ದಿರುವಂತಹ ಅಸಮಾಧಾನವನ್ನು ಶಮನ ಮಾಡುವಂತಹ ಕೆಲಸವನ್ನ ನಾಯಕರು ಮಾಡ್ತಾ ಇದ್ರು. ಆದ್ರೆ ಈಗ ಖಾತೆ ಹಂಚಿಕೆಯನ್ನ ಮಾಡಲೇಬೇಕು, ಅನಿವಾರ್ಯ. 13ನೇ ತಾರೀಕು ಸೆಷನ್ ಆರಂಭವಾಗುತ್ತೆ. ಅಷ್ಟರೊಳಗೆ ಸಚಿವರನ್ನ ಭರ್ತಿ ಮಾಡಿಕೊಳ್ಬೇಕಾಗಿರೋದು ಸರ್ಕಾರದ ಮುಂದಿರುವಂತಹ ಒಂದು ಸವಾಲು. ಈಗ ಸದ್ಯ ಖಾತೆ ಹಂಚಿಕೆಯನ್ನ ಅಷ್ಟೇ ಮಾಡ್ತಾರೆ, ಯಾವುದೇ ರೀತಿ ಬದಲಾವಣೆಗಳನ್ನ ಮಾಡೋದಿಲ್ಲ, ಸಚಿವ ಸ್ಥಾನವನ್ನ ಕೂಡ ಬದಲಾವಣೆ ಮಾಡೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಇಷ್ಟೇ, ಸೆಷನ್ ಮುಗಿದ ನಂತರವೇ ಎಲ್ಲ ಕ್ರಮವನ್ನ ಕೈಗೊಳ್ಳಿ ನೀವು. ಈಗ ಆ ಒಂದು ವಿಚಾರದ ಬಗ್ಗೆ ಯಾವುದೇ ತರಹದ ನಿಲುವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು
ಸೂಚನೆ ನೀಡಿದಂತಹ ಬೆನ್ನಲ್ಲೇ ಈ ಒಂದು ನಿರ್ಧಾರ ಬಂದಿದೆ. ಎಲ್ಲವೂ ಏನೇ ಬದಲಾವಣೆಗಳು ಆದರೂ ಕೂಡ ಅದು ಈ ಸೆಷನ್ ಅಧಿವೇಶನ ಮುಗಿದ ನಂತರವೇ ಅನ್ನುವಂಥದ್ದು ಈಗ ಸದ್ಯ ಲಭ್ಯವಾಗ್ತಾ ಇರುವಂಥ ಮಾಹಿತಿ. ಈಗ ಯಾರಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಈಗ ಜೋರಾಗಿದ್ದಾವೆ. ಪ್ರಬಲ ಖಾತೆಗೆ ಒಂದಿಷ್ಟು ಸಚಿವರು ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಖಾತೆ ಹಂಚಿಕೆ ನಂತರ ಏನಾದರೂ ಅಸಮಾಧಾನಗಳು ಶುರುವಾಗ್ತಾವ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಈಗಾಗಲೇ ಹಿರಿಯ ಶಾಸಕರು, ಹಿರಿಯ ಸಚಿವರು ತಮಗೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳಿ ಪ್ರಬಲ ಪಟ್ಟನ್ನು ಕೂಡ ಹಿಡಿದು ನಿಂತ್ಕೊಂಡಿದ್ದಾರೆ. ಇವೆಲ್ಲವನ್ನ ಹೇಗೆ ಬಗೆಹರಿಸ್ತಾರೆ ಅನ್ನುವಂಥದ್ದು ಒಂದು ಕಡೆಯ ಕುತೂಹಲ. ಇನ್ನೊಂದು ಕಡೆ ಸಚಿವರೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ತಮ್ಮ ಜಿಲ್ಲಾ ಉಸ್ತುವಾರಿಗಳನ್ನ ನೇಮಕ ಮಾಡಲಾಗಿದೆ. ಆ ಜಿಲ್ಲೆಗೆ ಹೋಗಿ ಬರ ಅಧ್ಯಯನವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೆಷನ್ ಮುಗಿಯೋದ್ರ ಒಳಗೆ ಈ ಖಾತೆ ಇವರು ಶುರುವಾಗೋದ್ರ ಒಳಗೆ ಖಾತೆ ಹಂಚಿಕೆಯನ್ನು ಮಾಡಬೇಕಾಗಿದೆ. ಸೊ ಇವತ್ತು ಸಂಜೆ 5 ಗಂಟೆಯ ನಂತರ ಈ ಒಂದು ಖಾತೆ ಹಂಚಿಕೆ ಕೂಡ ಆಗುತ್ತೆ. ಯಾರ್ಯಾರು ಯಾವ್ಯಾವ ಸಚಿವರು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಸಚಿವರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಶಿವು, ಓಕೆ ಧ್ರುವ, ಈಗ ಮತ್ತೊಂದು ವಿಚಾರ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು, ಒಂದಷ್ಟು ಜನರೀಗ ಹಾಲಿ ಏನು ಸಚಿವರಿದ್ದಾರೆ ಖಾತೆಗಳನ್ನು ನಿಭಾಯಿಸ್ತಾ ಇದ್ದಾರೆ 13 ಜನ, ಅವರ ಖಾತೆಗಳು ಸಹ ಬದಲಾವಣೆ ಆಗಬಹುದಾದಂಥ ಸಾಧ್ಯತೆ ಇದೆ ಅನ್ನೋಂಥದ್ದು ಚರ್ಚೆ ನಡೀತಾ ಇದೆ. ಅದು ನಿಜಕ್ಕೂ ಸಹ ಸಾಧ್ಯತೆ ಇದೆಯಾ? ಅದರಲ್ಲಿ ಈಗ ಕೊಟ್ಟಿರ್ತಕ್ಕಂತಹ ಪೋರ್ಟ್ಫೋಲಿಯೋಗಳನ್ನು ಅವರ ಹತ್ರದಿಂದ ತಗೊಂಡು ಅದನ್ನು ಹೊಸಬರಿಗೆ ಕೊಡಬಹುದಾದಂಥ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ? ಆಮೇಲೆ ಒಂದು 3 ರಿಂದ 4 ಜನರ ಸಚಿವ ಸ್ಥಾನವನ್ನು ವಾಪಸ್ ತೆಗೆದುಕೊಳ್ಬಹುದು ಅನ್ನುವ ರೀತಿಯಾದಂಥ ಚರ್ಚೆಯೂ ಸಹ ಇದೆ. ಇದು ಎಷ್ಟು ಮಟ್ಟಿಗೆ ಘಟಿಸುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಧ್ರುವ? ಶಿವು, ಸದ್ಯ ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹೈಕಮಾಂಡ್ ನಾಯಕರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಈಗ ಸದ್ಯ ಬದಲಾವಣೆಯನ್ನ ಮಾಡೋದಿಲ್ಲ ಅನ್ನುವಂಥದ್ದು. ಈಗ ಅಧಿವೇಶನ ನಡೀತಾ ಇದೆ, ಅದರಿಂದ ಅಧಿವೇಶನದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಎಲ್ಲರೂ ಅಧಿವೇಶನಕ್ಕೆ ತಯಾರಿಯನ್ನ ನಡೆಸಬೇಕು. ಅದರಲ್ಲಿ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು. ಪಕ್ಷದ ಅಜೆಂಡಾ ಏನು ಇದೆ, ಪ್ರಮುಖವಾಗಿ ಜನರ SIR ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನುವಂಥದ್ದು ಅಜೆಂಡಾ ಇದೆ. ಸೊ ಹೀಗಾಗಿ ಈ ಅಧಿವೇಶನದ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳನ್ನು ಮಾಡಿಕೊಂಡ್ರೆ ವಿಪಕ್ಷಗಳ ಟೀಕೆಗೆ ಗುರಿಯಾಗ್ತಾರೆ. ಸುಲಭವಾಗಿ ವಿಪಕ್ಷಗಳು ವಾಗ್ದಾಳಿಯನ್ನು ಕೂಡ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹೀಗಾಗಿ ಯಾವುದೇ ಸಚಿವ ಸ್ಥಾನವನ್ನು ಬದಲಾವಣೆ ಮಾಡೋದಿಲ್ಲ. ಅದಾದ್ರೆ ಈಗ ನೀಡಿರುವಂತಹ ಖಾತೆಗಳನ್ನು ಕೂಡ ಬದಲಾವಣೆ ಮಾಡೋದಿಲ್ಲ ಸದ್ಯಕ್ಕೆ ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ತಾ ಇರುವಂಥದ್ದು. ಬಳಿಕ ಈ ಅಧಿವೇಶನ ಮುಗಿದ ನಂತರವೇ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳಿ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ನಾಯಕರು ಸೂಚಿಸಿರುವಂಥ ಬೆನ್ನಲ್ಲಿ ಈಗ ಎಲ್ಲರಿಗೂ ಖಾತೆ ಹಂಚಿಕೆ 19 ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಿ ಇವತ್ತು ಸಂಜೆ ಪಟ್ಟಿಯನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಕೂಡ ಸಿಎಂ ಮಾಡ್ತಾ ಹೋಗ್ತಾರೆ. ಶಿವು, ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.